ಮಂಜಣ್ಣವರು ಪರವಾಗಿ ನಾವೇನು ಮಾತಾಡೋಕ್ಕಿಲ್ಲಿ ಬಂದಿಲ್ಲ. ನಾವು ಇಲ್ಲಿ ಜಮೀನ್ದಾರರು ರೈತರ ಮಕ್ಕಳಾಗಿರೋದ್ರಿಂದ ಅವತ್ತು ಇದೇ ಭಾಗದ ನಮ್ಮ ಮಂಜಣ್ಣವರು ಶಾಸಕರು ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಇಬ್ಬರೂ ಬಂದು ನಮ್ಮ ಕುಟುಂಬದಲ್ಲಿ ಕೂತ್ಕೊಂಡು ನಾವಿದ್ದೀವಿ, ನಿಮ್ಗೇನು ಅನುದಾನ ಕೊಡಬೇಕು, ಇದಕ್ಕೇನು ಪರಿಹಾರ ಕೊಡಬೇಕು ಅಂತ ಹೇಳಿ ಅವತ್ತು ಮಾತುಕತೆ ನಡೆಸಿದ್ದಾರೆ. ಅದ್ರ ಪ್ರಕಾರ ನಾವು ಜಾಗ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಅದನ್ನು ಯಾವುದೇ ರೀತಿ ರೈಟಿಂಗಲ್ಲಿ ಮತ್ತೊಂದಲ್ಲಿ ಕೊಟ್ಟಿಲ್ಲ. ಇವತ್ತು ಅವರು 30 ಕೋಟಿ ಅಲ್ಲ 40 ಕೋಟಿ ಟೆಂಡರ್ ಹಾಕೊಂಬಂದ್ರು ಕೂಡ ನಾವಿಲ್ಲಿ ರೋಡ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಮೊದಲನೇ ಕ್ವಶನ್ ನಮ್ಮದು, ನಮಗೆ ಪರಿಹಾರ ಸಿಗಬೇಕು. ನಮ್ಮ ಪರಿಹಾರ ಸಿಗಲಿಲ್ಲ ಅಂದರೆ ಅವ್ರು 100 ಕೋಟಿ ಅನುದಾನ ತಂದರೂ ಇಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಈಗಿನ ಶಾಸಕರು ಅವ್ರಿಗೆ ಒಂದು ಸೌಜನ್ಯ ಕೂಡ ಇಲ್ಲ. ಅವ್ರ ಮನೆ ಯಾವ್ದಾನ ಅವ್ರ ಜಮೀನಿದ್ರೆ ಗೋಮಾಳ ಅವ್ರ ಹೆಸರು ಬರ್ಸ್ಕೊಳಕ್ಕೆ ಅವ್ರಿಗೆ ದಮ್ಮಿರ್ತದೆ. ಇಲ್ಲಿ ಒಬ್ಬ ಬಡ ರೈತನಿಗೆ ಪರಿಹಾರ ಕೊಡೋಕೆ ಅವ್ರಿಗೆ ಇದಿಲ್ವಾ? ಅವ್ರ ಮನೆ ಮುಂದೆ ಹಿಂಗಿದ್ಯಾ ರೋಡ್ ಸಮಸ್ಯೆ? ನೋಡಿ ಇಷ್ಟು ಜನ ಇಲ್ಲಿ ನೋಡಿ, ನೀವೇ ನಾವು ಹೇಳೋದು ಬೇಡ, ಕಣ್ಣಲ್ಲಿ ನೋಡಿ. ಮನೇಲಿ ವಯಸ್ಸಾಗಿರೋರು ಇದ್ದಾರೆ. ಇಲ್ಲಿ ನಾವು 4 ಮನೆ ಕುಟುಂಬದವರಿದ್ದೀವಿ. ಎಷ್ಟು ಧೂಳು ಪೊಲ್ಯೂಷನ್. ಇಲ್ಲಿ ಮನೆ ಫ್ಯಾಕ್ಟ್ರಿಗಳಿಗೆ ಯಾರು ಬಾಡಿಗೆ ಬರ್ತಾ ಇಲ್ಲ. ನಾವೇನೋ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಈ ಭಾಗ ಶಾಸಕರಾದ ಮಂಜಣ್ಣನವರು ಇದ್ರು ಬಂದು ಕೇಳ್ಕೊಂಡಿದ್ದೆ ನಾವು ಕೊಟ್ಟಿದ್ದೀವಿ. ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ಎಂಟೈರ್ ಕುಟುಂಬ ನಾವು ಇವತ್ತು ರಸ್ತೆಯಲ್ಲಿ ಮನಿಕಂತೀವಿ. ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ, ಜೈಲಿಗೆ ಹಾಕ್ತೀರಾ ಹಾಕಿ. ಈಗ ಹಿಂದೆ ಅಧಿಕಾರಿಗಳು ಬಂದಿದ್ರು, ಅವರೆಲ್ಲ ಬಂದಿದ್ರು ನಿಮ್ಮ ಎಲ್ಲರೂ ಬಂದಿದ್ರು. ನಮ್ಮ ಸೋಮಶೇಖರ್ ಗೌಡರು ಇದ್ದಾಗ, ಮಂಜಣ್ಣವ್ರ ಜೊತೆ ಇದ್ದಾಗ, ಅವಾಗ ನಗರಾಭಿವೃದ್ಧಿ ಸಚಿವರು ರಾಮಲಿಂಗ ರೆಡ್ಡಿ ಕೂಡ ಬಂದಿದ್ರು. ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಕೊಡಿಸ್ತೀವಿ ಅಂತ. ಪಾಪ ಮಂಜಣ್ಣರಲ್ಲಿ ಸೋಮಶೇಖರಲ್ಲಿ ಅವರು ಸತತ ಪ್ರಯತ್ನ ಪಡ್ತಾವ್ರೆ. ಇಲ್ಲಿನ ಶಾಸಕರು ಅದಕ್ಕೆ ತಡೆ ಹಿಡಿದಾಗ ಅವ್ರು ತಾನು ಏನು ಮಾಡೋಕ್ಕಾಗ್ತದೆ? ಏನೇ ಮಂಜಣ್ಣವ್ರಿಗೆ ಹೆಸರು ಬಂದ್ಬಿಡ್ತದೆ ಇಲ್ಲಿ, ಅವ್ರು ಬಿಟ್ಟು ಇದು ರೋಡ್ ಅಲ್ವಾ ಅಂತ. ಅವ್ರಿಗೆ ಹೆಸರು ಬರೋದೆಲ್ಲನೂ ಅಲ್ಲಿ ಸಮಯ. ನಾವಿಲ್ಲಿ ರೈತರುಗಳು ಹಾಳಾಗೋಗ್ತಾ ಇದ್ದೀವಿ. ರಸ್ತೆ ಬಗ್ಗೆ ಶಾಸಕರಿಗೆ ಗಮನ ಇಲ್ಲ ಅಂತ ಇಲ್ಲ, ಎಲ್ಲ ಐತೆ ನೋಡಿ. ಇದೀರಿ ಎಷ್ಟು ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಇಲ್ಲಿ ನಿಂತ್ಕೊಂಡು ಕೌಂಟ್ ಮಾಡಿ, ಗಂಟೆಗೆ 100 ವೆಹಿಕಲ್ ಹೋಗುತ್ತೆ ಇಲ್ಲಿ. ನಾವು ಹೆಂಗೆ ವಾಸ ಮಾಡ್ಬೇಕಿಲ್ಲಿ ಸ್ಥಳೀಕರು ನಾವು? ನಿಮ್ಗೆ ಇವಾಗ ಏನಾಗಬೇಕು ಸರ್? ನಮಗೆ ಪರಿಹಾರ ಬೇಕ್ರಿ. ನಮಗೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಒನ್ ವೇ ಮಾಡಬೇಕು, ಪ್ಲಸ್ ಪರಿಹಾರ ಕೊಡಬೇಕು. ನಮ್ಮ ತಾತನ ಹೆಸರು ಇವತ್ತು ಮೊನ್ನೆ ಇದೆ ಡಿ ಕೆ ಶಿವಕುಮಾರ್ CM ಅವರು BD ರೋಡಲ್ಲಿ ಅನೌನ್ಸ್ ಮಾಡಿದ್ದಾರೆ. ವಾಲ್ ಆಫ್ ದಿ ಬೋರ್ಡ್ ಹಾಕ್ತೀವಿ ಅಂತ. ಯಾರು ರೈತರು ಜಮೀನು ಕೊಡ್ತಾರೋ ಅವ್ರದ್ದು ಬೋರ್ಡ್ ಹಾಕ್ತೀವಿ ಅಂತ. ನಮ್ಮ ಪಲ್ಕ ಹಾಕಿ ಪ್ಲಸ್ ನಮ್ಗೆ ಅನುದಾನ ಕೊಡೋವರೆಗೂ ನಾವು ಟಾರ್ ಹಾಕಕ್ಕೆ ಬಿಡೋಲ್ಲ ಸರ್. ಈ ಶೀಘ್ರನೇ ಯಾರು ಮೋರಿ ಕ್ಲೀನ್ ಮಾಡೋಕ್ಕೆ ಬಂದ್ರೆ ಅವ್ರನ್ನ ಇಲ್ಲಿಂದ ತೆರವು ಕಳಿಸ್ತೀವಿ.